ಶ್ರೀಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜವನೋ ಭೃಗುಃ ಶವನಕೋಷ್ಠಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮೀನರಾಶಿಯವರಿಗೆ ಮೇ ತಿಂಗಳಿನ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶಿಯಲ್ಲಿ ಶನೈಶ್ವರನು, 2ನೇ ರಾಶಿಯಲ್ಲಿ ಕುಜ, ಹಾಗೆ 3ನೇ ರಾಶಿಯಲ್ಲಿ ರವಿ ಬುಧರು, 4ನೇ ರಾಶಿಯಲ್ಲಿ ಗುರು ಶುಕ್ರರು, 5ನೇ ರಾಶಿಯಲ್ಲಿ ಯಾರಿಲ್ಲ, 6ನೇ ರಾಶಿಯಲ್ಲಿ ಕೇತು, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಹಾಗೆ ಈ ಮೇ ತಿಂಗಳಲ್ಲಿ ಏನೇನಪ್ಪ ಲಾಭಾಂಶ ಆಗುತ್ತಾ, ಕಷ್ಟ ಇದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ನಿಮಗೆ ಗೊತ್ತಿದೆ, 7.5 ಶನಿ ನಡೀತಾ ಇದೆ. ಬಹಳ ಒತ್ತಡ, ಬಹಳ ಚಿಂತೆ, ಬಹಳ ಆತಂಕದಲ್ಲಿ ನೀವು ಇದ್ದೀರಿ. ಹಾಗಾಗಿ ಏನಾದರೂ ಶುಭವಾಗುತ್ತಾ ಈ ತಿಂಗಳಲ್ಲಾದರೂ ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಪೂರ್ವಭಾದ್ರ, ಉತ್ತರಾಭದ್ರ, ರೇವತಿ ಈ 3 ನಕ್ಷತ್ರದವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗೆ ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಹಾಗೆ ನಾವು ಹೇಳುವಂತೆ ಇದು ಗೋಚಾರ ಫಲ ಅಂಥೇಳಿ, ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ, ಇದೇ ಸಂಪೂರ್ಣವಾದಂಥ ಫಲ ಹೇಳುವಂಥದ್ದಲ್ಲ. ಹಾಗಿದ್ದಾಗ ಕೂಡ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನೋಡಿ, ಈ ತಿಂಗಳಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳು 1ನೇ ತಾರೀಕಿಗೆ ಬುದ್ಧ ಪೌರ್ಣಿಮಾ ಹೇಳುವಂಥದ್ದಿದೆ. 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 11ನೇ ತಾರೀಕು ಸರ್ವೇಶಾಂ ಏಕಾದಶಿ, 11ನೇ ತಾರೀಕಿಗೆ ಹನುಮತ್ ಜಯಂತಿ ಇದೆ, 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 15ನೇ ತಾರೀಕಿಗೆ ಹರಿಪದೆ ಪುಣ್ಯಕಾಲ, 14ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆಯೂ ಕೂಡ ಇದೆ, ಹಾಗೆ 27ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 30ನೇ ತಾರೀಕಿಗೆ ಹುಣ್ಣಿಮೆಯೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. ಒಟ್ಟಿನಲ್ಲಿ ಒಂದು ಹಂತಕ್ಕೆ ಹಬ್ಬ ಹರಿದಿನಗಳು ಬಹಳ ಇದೆ ಈ ತಿಂಗಳಲ್ಲಿ. ಅದರಲ್ಲೂ ಕೂಡ 17ನೇ ತಾರೀಕಿಂದ ಅಧಿಕ ಮಾಸ ಅಂಥೇಳಿ ಶುರುವಾಗ್ತದೆ. ಅಧಿಕ ಮಾಸ ಅಂತಂದರೆ ಆದಷ್ಟು ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಸಮಯ ಅಥವಾ ಉತ್ತಮವಾದಂಥ ಒಂದು ಟೈಮು ಎಂಬುದನ್ನು ಕೂಡ ಹೇಳ್ತೇವೆ. ಹಾಗೆ ಆದಷ್ಟು ತೀರ್ಥ ಸ್ನಾನಗಳನ್ನು ಮಾಡಲಿಕ್ಕೆ, ದಾನಾದಿಗಳನ್ನು ಮಾಡಲಿಕ್ಕೆ, ತಪಸ್ಸನ್ನು ಮಾಡಲಿಕ್ಕೆ ಈ ಅಧಿಕ ಮಾಸ ಬಹಳ ಒಳ್ಳೆಯದು. ಇಂಥ ಅಧಿಕ ಮಾಸದ ವಿಡಿಯೋ ಮಾಡಿ ಇನ್ನೂ ಕೂಡ ಅಪ್ಲೋಡ್ ಮಾಡೋಣ, ನೋಡೋಣ ಏನೇನಾಗುತ್ತೆ. ಯಾಕಂದರೆ ಮೀನರಾಶಿಯವರಿಗೆ ಒಂದು ಹಂತಕ್ಕೆ ಉದ್ಯೋಗ ಕಳ್ಕೊಳ್ತಾ ಇದ್ದೀರಿ, ಆರೋಗ್ಯ ಕಳ್ಕೊಳ್ತಾ ಇದ್ದೀರಿ, ಮನಸ್ಸಿಗೆ ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದೀರಿ ನೀವು ಅಲ್ವಾ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ನೀವು ಭಗವಂತನ ಮೇಲೆ ಭಾರ ಹಾಕ್ತಾ ಹೋಗಬೇಕು. ಯಾಕಂದರೆ ಜೀವನದಲ್ಲಿ ಬಹಳಷ್ಟು ಕಷ್ಟ, ನಷ್ಟ, ಸಮಸ್ಯೆಗಳು ಪುನಃ ಬರ್ತಾ ಇರ್ತದೆ. ಇಂಥ ಸಮಯದಲ್ಲಿ ಏನಂತಂದರೆ, ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ, ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ಭಗವಂತನ ಮೇಲೆ ಭಾರ ಹಾಕ್ತಾ, ಭಗವಂತ ಏನು ಕೊಡ್ತೀಯೋ ಇದನ್ನೆಲ್ಲ ನೀನು ಪ್ರಸಾದ ಹೇಳುವುದನ್ನು ನಾವು ತಿಳ್ಕೊಳ್ತಾ ಮುಂದೆ ಹೋಗಬೇಕು. ಎಷ್ಟೋ ಸಲ ಯಾಕಂದರೆ ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೇವೆ, ಕೆಲವೊಂದು ಸಲ ನನಗೆ ಹಾಗಾಗಬೇಕು, ಹೀಗಾಗಬೇಕು, ನಾನು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಹೀಗೆಲ್ಲ ನೂರಾರು ತರಹ ಇರುತ್ತೆ ಯೋಚನೆ ಅಲ್ವಾ. ಹಾಗಾಗಿ ಇದನ್ನೆಲ್ಲವನ್ನು ಭಗವಂತ ನಿನ್ನ ಮೇಲೆ ಸಮರ್ಪಣೆ ಮಾಡಿದ್ದೇನೆ, ನೀನು ಎಲ್ಲಿ ಹಾಕ್ತೀಯ ನನ್ನಲ್ಲಿ ಹಾಕು, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂಥೇಳಿ ಕೇಳಿರ್ತೀರಿ ನೀವು. ಹಾಗಾಗಿ ಈ ತಿಂಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಭಗವಂತನ ಮೇಲೆ ಭಾರ ಹಾಕ್ತಾ, ಭಗವಂತನ ಮೇಲೆ ದೃಢವಾದಂಥ ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ತಾ ಬರಬೇಕು. ಯಾಕಂದರೆ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಎಲ್ಲವೂ ಕೂಡ ನಮಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ, ಆದರೆ ಕೊನೆಗೆ ಆ ರಿಪೋರ್ಟ್ ಬರುವಾಗೆ ಪ್ರಾಬ್ಲಮ್ಗಳು ಕಾಣಿಸುತ್ತೆ. ಯಾಕಂದರೆ ಉದ್ಯೋಗ ಅಪ್ಲಿಕೇಶನ್ ಹಾಕ್ತೇವೆ, ಇಂಟ್ರ್ಯೂ ಮಾಡಿರ್ತೇವೆ, ಆದರೆ ಕೊನೆಗೆ ಯಾವಾಗ ಆ ರಿಸಲ್ಟ್ ಬರುತ್ತಲ್ವ, ಆವಾಗ ನಮ್ಮ ನಿಜವಾಗೂ ಏನು ಸಮಸ್ಯೆ, ಏನು ಕಷ್ಟ ಹೇಳುವಂಥ ನಮಗೆ ಗೊತ್ತಾಗತ್ತೆ. ಹಾಗಾಗಿ ನಾವು ಈ ತಿಂಗಳಲ್ಲಿ ಎಲ್ಲವನ್ನು ಕೂಡ ಭಗವಂತನ ಮೇಲೆ ಭಾರ ಹಾಕ್ತಾ ಈ ಫಲಗಳನ್ನು ನೋಡೋಣ. ನೋಡಿ, ರಾಶಿಯಲ್ಲಿರುವಂಥ ಶನೀಶ್ವರನು, ಹಾಗಾಗಿ ಶರೀರದಲ್ಲಿ ಸ್ವಲ್ಪ ಕತ್ತನೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು, ನೋವುಗಳು ಬರುವಂಥದ್ದು, ಇನ್ನೂ ಸ್ವಲ್ಪ ಬ್ಯಾಕ್ ಪೇನ್ ಬರುವಂಥದ್ದು, ಗಂಟಿನಲ್ಲಿ ಇಂತಹ ಮೂಳೆಗಳಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇದೆ. ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ಮೂಳೆ ಸಮಸ್ಯೆಗಳು, ಮೂಳೆ ಕಿರಿಕಿರಿ, ಮೂಳೆ ಚಿಂತೆಗಳು ಬರುವಂಥ ಸಾಧ್ಯತೆಗಳು. 2ನೇ ರಾಶಿಯ ಕುಜನು ಬಹಳ ಪ್ರಬಲವಾಗಿದ್ದಾನೆ. ಎಲ್ಲೋ ಒಂದು ಕಡೆಗೆ ಭೂಮಿಯ ಹೋರಾಟಗಳು, ಅಥವಾ ನಿಮ್ಮ ಹೆಸರಿಗೆ ಆಗಿಲ್ಲ ಜಮೀನು ಅಂತಂದರೆ ಹೆಸರಿಗಾಗುವಂಥದ್ದು, ಅಥವಾ ಜನರಿಂದ ಏನೋ ಮಧ್ಯವರ್ತಿಗಳಿಂದ ಬಹಳ ಕಿರಿಕಿರಿ ಆಗ್ತಾ ಇದೆ. ಯಾಕಂದರೆ ಸೆಲ್ಲರಿಗೆ, ಬಯ್ಯರಿಗೆ ಸ್ವಲ್ಪ ಮಧ್ಯದಲ್ಲಿ ಪರಿಚಯನೇ ಮಾಡಿಸ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಏನಪ್ಪ ಬಹಳ ತೊಂದರೆ ಆಗ್ತಾ ಇದೆ ಅಂತಂದರೆ, ಅಂತಹ ತೊಂದರೆಗಳು ದೂರ ಆಗುವಂಥ ಕುಜನು 2ನೇ ರಾಶಿಯಲ್ಲಿದ್ದಾನೆ. ಮತ್ತು ಈ ರಾಶಿಯ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಅವಕಾಶಗಳು ಕೂಡ ಇದೆ. ಮತ್ತು
ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಯಾರ್ಯಾರು ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ತಾ ಇದ್ರು. ಯಾಕಂದರೆ ಒಂದು ಹಂತಕ್ಕೆ ಕೆಲಸ ಕಾರ್ಯ ತಪ್ಪು ಹೋಗಿದೆ, ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಈ ಕಡೆ ಉದ್ಯೋಗಕ್ಕೆ ಹೋಗಲಿಕ್ಕೂ ಸರಿಯಾದಂಥ ದಾರಿಗಳಿಲ್ಲ, ಈ ಕಡೆ ಬಿಸ್ನೆಸ್ ಹೇಗೆ ಮಾಡಬೇಕು ಹೇಳುವಂಥ ತೀರ್ಮಾನವೂ ನಿಮ್ಮಲ್ಲಿಲ್ಲ. ಇಂಥ ಒಂದು ಪರಿಸ್ಥಿತಿ ಇದ್ದರೆ ಖಂಡಿತವಾಗೂ ನನ್ನ ಅಭಿಪ್ರಾಯದ ಪ್ರಕಾರ ಸಣ್ಣ ಪುಟ್ಟದ ಬಿಸ್ನೆಸ್ಸನ್ನು ಶುರು ಮಾಡಿ. ಯಾಕಂದರೆ ಇವತ್ತು ಸಣ್ಣ ಬಿಸ್ನೆಸ್ಸು ನಾಳೆಗೆ 100 ಕೋಟಿಗೆ ಹೋಗ್ತದೆ. ಒಂದು ಹಂತಕ್ಕೆ ಫಸ್ಟ್ ಸಣ್ಣ ಬಿಸ್ನೆಸ್ಸು ವ್ಯವಸ್ಥೆಗಳನ್ನು ಮಾಡ್ತಾ ಇರಬೇಕು. ಒಂದೇ ಸಲ ಯಾವುದೊಂದು ದೊಡ್ಡದು ಬರುತ್ತೆ ಅಂದರೆ ಖಂಡಿತವಾಗೂ ಕೂಡ ಸಾಧ್ಯ ಇಲ್ಲ. ಹೇಗೆ ನಮ್ಮನ್ನು ನೋಡಿ ಒಂದು ಹಂತಕ್ಕೆ 1000-2000 ಸಬ್ಸ್ಕ್ರೈಬರು, ಇವು ನಿಮ್ಮೆಲ್ಲ ಸಹಾಯ ಸಹಕಾರದಿಂದ ಇವತ್ತು 1 ಲಕ್ಷ ಸಬ್ಸ್ಕ್ರೈಬರು ಕೂಡ ಇದ್ದಾರೆ. ಹಾಗಾಗಿ ಒಂದು ಹಂತಕ್ಕೆ ನಾವು ಹಂತವಾದಂತಹ ಪ್ರಯತ್ನ ಮಾಡಬೇಕೇ ಬಿಟ್ಟರೆ ಒಂದೇ ಸಲ ಯಾವ ಕೆಲಸ ಆಗುತ್ತೆ, ಒಂದೇ ಸಲ ಅದು ಸಿಗುತ್ತೆ ಹೇಳುವಂಥದ್ದು ಬಹಳ ಅನಿಶ್ಚಿತವಾದಂಥದ್ದು. ಹಾಗಾಗಿ ನಾವೇನಂತಂದರೆ ಈ ತಿಂಗಳ ನೀವು ಬಿಸ್ನೆಸ್ಸನ್ನು ಶುರು ಮಾಡಿ. ಒಂದು ಹಂತಕ್ಕೆ ಅಷ್ಟಾಗಿ ಹಂತವಾಗಿ ಬಿಸ್ನೆಸ್ ಕ್ಲಿಕ್ ಆಗಲಿ, ಅದರಿಂದ ಅನುಕೂಲತೆಗಳು ಆಗ್ತಾ ಬರಲಿ. ತೃತೀಯ ರಾಶಿಯ ರವಿ ಬುಧರು ಒಂದು ಹಂತಕ್ಕೆ ನಿಮಗೆ ವಿದ್ಯೆ ಇದೆ, ನಾಲೆಜ್ ಇದೆ, ಆದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ನೀವು. ಎಲ್ಲವೂ ಕೂಡ ನಿಮಗೆ ಚೆನ್ನಾಗೇ ಇದೆ. ಯಾವುದಿಲ್ಲ ಸ್ವಾಮಿ, ನಿಮಗೆ ಭಗವಂತ ಎಲ್ಲವನ್ನು ಕೂಡ ಅನುಗ್ರಹಿಸಿದ್ದಾನೆ, ಎಲ್ಲವನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ ಅಲ್ವಾ. ಆದರೆ ನೀವು ಅದನ್ನೆಲ್ಲ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ಟೆನ್ಷನ್ನು, ಅಥವಾ ಯಾವುದೋ ಒಂದು ಬೇಡದೇ ಇದ್ದಂಥ ವಿಷಯಕ್ಕೆ ತುಂಬ ನೀವು ಸಮಯವನ್ನು ಹಾಕ್ತಾ ಇದ್ದೀರಿ, ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಿ. ಯಾವುದು ಸರಿಯಾದಂಥ ದಾರಿ ಅಂಥೇಳಿ ನಿಮಗೆ ಅನ್ನಿಸ್ತಾ ಇಲ್ಲ ಅಲ್ವಾ. ಹಾಗಾಗಿ ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ತಿಂಗಳು ಎಂಬುದನ್ನು ಕೂಡ ಅರ್ಥ ಮಾಡ್ಕೊಳ್ಬೋದು. ನೀವು ಎಷ್ಟೋ ಸಲ ನಾನು ಎಲ್ಲಿದ್ದೇನೆ, ಏನು ಮಾಡಬೇಕು ಹೇಳುವಂಥ ತೀರ್ಮಾನವೇ ಇರೋದಿಲ್ಲ ಜೀವನದಲ್ಲಿ ಅಲ್ವಾ. ಹಾಗಾಗಿ ನೀವು ಯಾರು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಅನಂತರ ಎಲ್ಲಿ ಹೋಗಬೇಕು ಹೇಳುವಂಥ ತೀರ್ಮಾನ ಇರಬೇಕು ನಿಮಗೆ. ಹಾಗಾಗಿ ಇದು ಎರಡೂ ಕೂಡ ಬಹಳ ಡಿಫ್ರೆನ್ಸ್ ಆಗ್ತಾ ಇದೆ. ಮತ್ತು ಇವಾಗ ಹೀಗಿದೆ, ನೀನು 10 ವರ್ಷಕ್ಕೆ ನಾನು ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ನನ್ನ ಜೀವನದಲ್ಲಿ ಎಂಬುದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗಬೇಕು. ಹಾಗಾಗಿ ಪ್ರತಿಯೊಬ್ಬರು ನಿಮಗೆ ಅಂತ ಹೇಳೋದಕ್ಕಿಂತ ನಮ್ಮ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು. ಹಾಗಾಗಿ ನಿಮ್ಮನ್ನು ಅರಿತುಕೊಳ್ಳುವಂಥ ಒಂದು ಸಮಯ ಎಂಬುದನ್ನು ಕೂಡ ಹೇಳ್ತಾ, ಯಾಕಂದರೆ ಬುಧನು ನಿಮ್ಮ ರವಿ ಜೊತೆಗಿದ್ದಾನೆ. ಹಾಗಾಗಿ ಒಂದಂತಕ್ಕೆ ಎಜುಕೇಷನ್ ಚೆನ್ನಾಗಿದೆ, ನಿಮಗೆ ತಿಳುವಳಿಕೆ ಚೆನ್ನಾಗಿದೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಮೂಲಲ್ಲಿದ್ದರೆ ಯಾವುದೂ ವಿದ್ಯೆ ಪ್ರಯೋಜನ ಬರುವುದಿಲ್ಲ. ವಿದ್ಯೆಯು ನಾವು ಪ್ರಖರವಾದಂಥ ಒಂದು ರೀತಿಯಲ್ಲಿ 4 ಜನಕ್ಕೆ ತಲುಪಿಸುವಂತಹ ಪ್ರಯತ್ನ ಮಾಡಬೇಕು. ಹಾಗಾಗಿ ವಿದ್ಯೆ ಉಳ್ಳಂತಹ ವ್ಯಕ್ತಿಗಳಿಗೆ ಆದಷ್ಟು ಪಾಠ ಪ್ರವಚನಕ್ಕೆ ಪಾಲ್ಗೊಳ್ಳಿ. ಅಲ್ಲಿ ಹೋಗಿ 4 ಜನರ ಮುಂದೆ ನಿಮ್ಮ ಪ್ರತಿಭೆಯನ್ನು ಹೇಳಿ. ಯಾಕಂದರೆ ಎಲ್ಲರಲ್ಲೂ ಕೂಡ ಒಂದೊಂದು ವಿಶೇಷವಾದಂತಹ ಪ್ರತಿಭೆ, ಅವಕಾಶಗಳು, ನಿಮ್ಮದಾದಂಥ ಟ್ಯಾಲೆಂಟ್ ಇದ್ದೇ ಇರುತ್ತೆ. ನೀವು ಅದನ್ನು ಬಿಡಬೇಡಿ ಖಂಡಿತವಾಗೂ. ಅದು ಬಿಟ್ಟರೆ ನಿಮಗೆ ಒಂದು ಅವಮಾನ ಮಾಡಿಕೊಂಡಾಗೆ. ಹಾಗಾಗಿ ನೀವು ಸಭೆಗೆ ಹೋಗಿ ಅಥವಾ ಯಾವ ವಿಷಯ ಆದರೂ ಪರವಾಗಿಲ್ಲ, ಒಬ್ಬನಿಗೆ ನೋಡಿ ಆಟದಲ್ಲಿ ತುಂಬ ಚೆನ್ನಾಗಿದೆ ಅಂತಂದರೆ ಅವನು ಆಟ ಆಡಬೇಕು, ಅದರಲ್ಲಿ ಗೆಲ್ಲುವಂಥ ಪ್ರಯತ್ನವನ್ನು ಮಾಡಬೇಕು. ಸೋತರೂ ಕೂಡ ಬೇಜಾರು ಬೀಳದೇ ಇದ್ದಾಗ ಮತ್ತೊಂದು ಸಲ ಪ್ರಯತ್ನ ಮಾಡಬೇಕು. ನೀವು 7.5 ಶನಿ ನಿಮ್ಗೆ ಗೊತ್ತಾಗ್ತಾ ಇದೆ, ಒಂದಂಥ ಕೆಲಸ ಬಿಟ್ಟರೆ ಮತ್ತೊಂದು ಕೆಲಸಕ್ಕೆ ಹೋದ್ರಿ, ಅಲ್ಲೂ ಕೆಲಸ ಕಳ್ಕೊಂಡ್ರಿ, ಈಗ ಮುಂದೇನು ಹೇಳುವಂಥ ಪ್ರಯತ್ನ ಆಯಿತು. ಆದರೆ ನಾವು ಆ ಪ್ರಯತ್ನವನ್ನು ಬಿಡುವಂಥ ಅವಕಾಶ ಇಲ್ಲ. ಮತ್ತೊಂದು ಸಲ ಅದಕ್ಕೆ ಹೋಗಬೇಕು. ಅದಾಗಿಲ್ವೋ ಸಣ್ಣದಾದಂಥ ಬಿಸ್ನೆಸ್ಸನ್ನು ಶುರು ಮಾಡಿಕೊಳ್ಬೇಕು. ಸುಮ್ಮನೆ ಕೂತ್ರೆ ಕಾಲ ಹೋಗ್ತಾ ಇರುತ್ತೆ. ಹಾಗಾಗಿ ಕಾಲ ಹರಣ ಮಾಡುವಂಥದ್ದು ಒಳ್ಳೆಯದಲ್ಲ. ಒಳ್ಳೆ ರೀತಿಯಾದಂಥ ವಿಷಯದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ತಾ ಹೋಗಬೇಕು. ಚತುರ್ಥ ರಾಶಿ ಗುರು ಶುಕ್ರರು ನೋಡಿ, ನಿಮಗೆ ಗುರುವಿನ ಬಲ ಒಂದು ಹಂತಕ್ಕೆ ಚತುರ್ಥದಲ್ಲಿದೆ. ಹಾಗಾಗಿ ಗುರು ನಿಮ್ಮ ಹಿಂದೆ ಇದ್ದಾನೆ, ನೀವು ಧೈರ್ಯದಿಂದಿರಿ. ಎಷ್ಟೋ ಸಲ ನೋಡಿದಿರಿ ನೀವು, ತಿಂಗಳಿಗೆ 30ನೇ ತಾರೀಕಿಗೆ ಅಥವಾ 5ನೇ ತಾರೀಕಿಗೆ ನಿಮ್ಗೆ ಯಾವುದೊಂದು EMI ಬರುತ್ತೆ, 1-2 ದಿವಸವರೆಗೂ ದುಡ್ಡಿಲ್ಲ. ಅದು ದಿಢೀರ್ನ ಯಾವುದೋ ಒಂದು ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆ ಆಗಿಬಿಡುತ್ತೆ, ಹಣಕಾಸನ್ನು ಕಟ್ಟಿಬಿಡ್ತೀರಿ, ಅದು ನಿಮಗೆ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಎಷ್ಟೋ ಸಲ ಹಣಕಾಸು ಸಿಗಲ್ಲ, ವ್ಯವಸ್ಥೆಗಳು ತೊಂದರೆ, ಹೀಗೆ ಬಹಳ ಒತ್ತಡಗಳಾಗ್ತಾ ಇರುತ್ತೆ. ಆದರೆ ಆ ದೈವಾನುಗ್ರಹದಿಂದ ಎಲ್ಲೋ ಒಂದು ಕಡೆಗೆ ಸಮಾಧಾನ, ಎಲ್ಲೋ ಒಂದು ಕಡೆಗೆ ನೆಮ್ಮದಿ ಹೇಳುವಂಥದ್ದು ಕಾಡುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಷಷ್ಠರಾಶಿಯ ಕೇತು ಒಂದಂತಕ್ಕೆ ಧೈರ್ಯ ಅನ್ಕ ಇದೆ. ನಿಮಗೆ ಧೈರ್ಯದಿಂದ ಮುನ್ನುಗ್ಗುತ್ತೀರಿ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಹೇಳುವಂಥದ್ದು ಇದೆ ನಿಮಗೆ. ಆ ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡಿ. ಮತ್ತು ಬಹಳಷ್ಟು ಪ್ರಯಾಣ ಯೋಗ ಇದೆ ಈ ತಿಂಗಳಲ್ಲಿ. ನೋಡಿ, ಎಲ್ಲೆಲ್ಲ ಹೋಗ್ತಿರೋ ಗೊತ್ತಿಲ್ಲ, ಅಟ್ಲೀಸ್ಟು ನಿಮ್ಮ ರಿಲೇಷನ್ ಮನೆಗೋ, ಧಾರ್ಮಿಕ ಕ್ಷೇತ್ರಗಳಿಗೋ, ಒಂದು ಹಂತಕ್ಕೆ ಕ್ರೀಡಾ ಕ್ಷೇತ್ರಗಳಿಗೋ ಎಲ್ಲೋ ಒಂದು ಕಡೆಗೆ ನೀವು ಭೇಟಿ ಮಾಡುವಂಥ ಸಾಧ್ಯತೆಗಳಿದೆ. ಅಲ್ಲಿ ಯಾರೋ ಒಂದು ಬಹಳ ಮುಖ್ಯವಾದಂತಹ ವ್ಯಕ್ತಿಗಳ ಪರಿಚಯವಾಗುತ್ತೆ ಅಥವಾ ಮಹಾತ್ಮರ ಒಂದು ದರ್ಶನವಾಗುತ್ತೆ. ಯಾಕಂದರೆ ಜೀವನದಲ್ಲಿ ಎಲ್ಲವನ್ನೂ ಕೂಡ ನಾವು ಪಡೀತಾ ಬರಬೇಕು. ಒಂದೇ ಸಲ ಎಲ್ಲವೂ ಕೂಡ ನಮ್ಮ ಕೈಗೆ ಸಿಕ್ಬಿಡುವುದಿಲ್ಲ. ಒಂದಂತಕ್ಕೆ ತೊಂದರೆ, ತಾಪತ್ರೆ, ಒತ್ತಡಗಳು ಇರುತ್ತೆ. ಅದನ್ನೂ ಕೂಡ ಮೀರಿ ಹೋದರೆ ಆ ಭಗವಂತನ ಅನುಗ್ರಹದಿಂದ ಶುಭವಾಗುತ್ತೆ. ಒಂದಂತಕ್ಕೆ ನಾವು ಜೀವನದಲ್ಲಿ ಕೆಲವೊಂದು ಸಲ ಕೂತ್ಕೊಂಡ್ಬಿಡ್ತೇವೆ. ನಿಂತ ನೀರು ಆಗಬಾರದು. ಖಂಡಿತವಾಗೂ ಅದು ಮುಂದೆ ಹೋಗ್ತಾ ಇರಬೇಕು, ಪ್ರತಿಭೆಗಳು ಮುಂದೆ ಹೋಗ್ತಾ ಇರಬೇಕು. ಹಾಗಾಗಿ ಆದಷ್ಟು
ಹಾಗೆ ದೇಶ ಸುತ್ತು ಕೋಶ ಓದು ಎಂಬುದನ್ನು ಹಿರಿಯರು ಹೇಳಿದ್ದಾರೆ ಅಲ್ವಾ. ಹಾಗಾಗಿ ನಾವು ದೇಶವನ್ನು ಕೂಡ ಸುತ್ತಬೇಕು, ಕೋಶವನ್ನು ಕೂಡ ಓದಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಯಾವ ಫಲವೂ ಕೂಡ ನಮಗೆ ಸಿಗುವುದಿಲ್ಲ. ಹಾಗಾಗಿ ದೈವಚಿಂತನಂ ಸಪ್ತಮಂ ಎಂಬುದಾಗಿ ಹೇಳಿದರೆ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಮತ್ತು ಕುಟುಂಬದಿಂದ ಸೌಖ್ಯ ಬಹಳ ಮುಖ್ಯವಾಗಿ ಗಮನಿಸಬೇಕು. ಕುಟುಂಬದ ಎಲ್ಲ ಸ್ನೇಹಿತರು ಆತ್ಮೀಯರು ಈ ತಿಂಗಳಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಎಲ್ಲರ ಜೊತೆಗೆ ಒಂದು ಖುಷಿಯಿಂದ ಮಾತಾಡುವಂಥದ್ದು, ಕಳೆಯುವಂಥ ಒಂದು ಅವಕಾಶಗಳಿದ್ದಾವೆ. ಹಾಗೆಯೇ ಚತುರ್ಥದಲ್ಲಿರುವಂತಹ ಗುರು ನಿಮ್ಮನ್ನು ಒಂದು ಬಹಳ ಮುಖ್ಯವಾಗಿ ಮೇಲುಸ್ಥಾನದಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅದನ್ನು ನೀವು ಕೂಡ ಹಾಗೇ ಇರಬೇಕು. ಎಷ್ಟೋ ಸಲ ನಾವು ಇದು ಬೇಡ, ಇದಾಗಲ್ಲ, ಇವರು ಉಪಯೋಗ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹೀಗೆಲ್ಲ ನಾವು ಮಾಡ್ತಾ ಹೋಗ್ತೇವೆ ಅಲ್ವಾ. ಹಾಗಾಗಿ ಇದನ್ನೆಲ್ಲ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಎಲ್ಲವೂ ಕೂಡ ಆಗತ್ತೆ, ಎಲ್ಲವೂ ಕೂಡ ಸಿಗತ್ತೆ ನಮಗೆ ಜೀವನದಲ್ಲಿ. ನಾನು ಕೂಡ ಸಾಧನೆ ಮಾಡ್ತೇನೆ ಹೇಳುವಂತಹ ಮನೋಭಾವನೆಯನ್ನು ಪ್ರತಿಯೊಬ್ಬರು ಕೂಡ ಇಟ್ಕೊಳ್ಬೇಕು. ಒಂದು ಹಂತಕ್ಕೆ ಒಂದು 5-6 ವಿಷಯದಲ್ಲಿ ಈ ತಿಂಗಳು ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಕೆಲಸ ಸಿಕ್ಕಿದೆ ನಿಜ, ಹಾಗಂತೆ ಸ್ಥಿರವ ಅಂಥೇಳಿ ನೋಡ್ಕೊಳ್ಬೇಕು. ಬಿಸ್ನೆಸ್ ಮಾಡ್ತಾ ಇದ್ದರೆ ಹಂತವಾದಂತಹ ಬೆಳೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಎಷ್ಟೋ ಸಲ ನಾವು ಬಿಸ್ನೆಸ್ ಮಾಡ್ಕೊಳ್ತೇವೆ, ಕಳ್ಕೊಂಡ್ಬಿಡ್ತೇವೆ, ಸಮಸ್ಯೆ ಮಾಡ್ಕೊಂಡ್ಬಿಡ್ತೇವೆ. ಹಾಗಾಗಿ ಕಳ್ಕೊಳ್ಳುವಂತಹ ಪ್ರಯತ್ನಗಳು ಬೇಡ ಜೀವನದಲ್ಲಿ. ಎಷ್ಟೋ ಸಲ ನಾವು ಕಳ್ಕೊಂಡ್ಬಿಡ್ತೇವೆ, ಪ್ರಯತ್ನಗಳನ್ನು ನಷ್ಟ ಮಾಡ್ಕೊಂಡ್ಬಿಡ್ತೇವೆ. ಹಾಗೆ ಆಗುವಂಥದ್ದು ಬೇಡ. ಎಲ್ಲೋ ಒಂದು ಕಡೆಗೆ ನಮಗೆ ಸಮಾಧಾನ, ಲಾಭಾಂಶಗಳು, ಅವಕಾಶಗಳು ಕೂಡ ಸಿಗ್ತಾ ಹೋಗಬೇಕು. ಹಾಗೆ ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಏನಿದೆಯೋ ನಿಮ್ಮ ಕೈಲಾದ ಮಟ್ಟಿಗೆ ಜನರಿಗೆ ಸಹಾಯ ಸಹಕಾರಗಳನ್ನು ಕೂಡ ಮಾಡ್ತಾ ಹೋಗಿ. ನೀವು ಕಲಿತಾ ಬನ್ನಿ. ಎಷ್ಟೋ ಸಲ ಕಲಿಕೆ ಹೇಳುವಂಥದ್ದು ನಿಂತು ಹೋಗುತ್ತೆ ಜೀವನದಲ್ಲಿ. ಹಾಗಾಗಿ ಕಲಿಕೆ ಹೇಳುವಂಥದ್ದು ಪುನಃ ಬರ್ತಾ ಇರಬೇಕು. ಅವಕಾಶಗಳು ಕೂಡ ಪುನಃ ಬರ್ತಾ ಇರಬೇಕು. ಕಲಿಕೆಯೂ ಇಲ್ಲ, ಅವಕಾಶಗಳು ಇಲ್ಲ ಅಂತಂದರೆ ಜೀವನದಲ್ಲಿ ಎಲ್ಲವೂ ಕೂಡ ನಷ್ಟವಾಗಿ ಹೋಗುತ್ತೆ. ಹಾಗಾಗಿ ಆ ಕಲಿಕೆಯನ್ನು ವೃದ್ಧಿಯಾಗುವ ಹಾಗೆ ಪ್ರಯತ್ನವನ್ನು ಮಾಡಿಕೊಳ್ಬೇಕು. ಹಾಗೆ ಬಹಳ ಮುಖ್ಯವಾಗಿ ಇನ್ನೊಂದು ಜಾಗ್ರತೆ, ಸ್ವಲ್ಪ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ನೀರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು, ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ. ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮನ್ನು ನೀವು ಅರಿತುಕೊಳ್ಳುವಂತಹ ಪ್ರಯತ್ನಗಳನ್ನು, ಮುಂದೆ ಹಂತವಾಗಿ ಹೋಗುವಂಥ ಪ್ರಯತ್ನಗಳನ್ನು, 4 ಜನಕ್ಕೆ ಪ್ರಯತ್ನಗಳನ್ನು ಮಾಡ್ತಾನೆ ಹೇಳುವಂಥ ಅವಕಾಶಗಳನ್ನು ಕೂಡ ನೀವು ಪಡ್ಕೊಳ್ಳಿ. ಹಾಗೆ ದೈವಾನುಗ್ರಹದ ಒಂದು ಹಂತಕ್ಕೆ ಸಮಾಧಾನ, ನೆಮ್ಮದಿ ಬರ್ತಾ ಹೋಗ್ತದೆ. ನಿಮಗೆ ಸಮಾಧಾನ ಇಲ್ವಾ? ಖಂಡಿತವಾಗೂ ಸಮಾಧಾನ ಬರ್ತಾ ಹೋಗ್ತದೆ. ಹಾಗೆ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಇದು ಅಧಿಕ ಮಾಸ ಆದದ್ರಿಂದ ಈ ಅಧಿಕ ಮಾಸದಲ್ಲಿ 17ನೇ ತಾರೀಕು ಅನಂತರದಲ್ಲಿ ಬಹಳ ಮುಖ್ಯವಾಗಿ ಪೂರ್ವಭಾದ್ರ ನಕ್ಷತ್ರದವರು ಏನು ಮಾಡಬೇಕಪ್ಪ? 17ನೇ ತಾರೀಕಿನಿಂದ ಪ್ರತಿನಿತ್ಯವೂ ಕೂಡ ಏನು ನಿಮ್ಮ ಕೈಲಾದ ಮಟ್ಟಿಗೆ 1 ಮುಷ್ಟಿ ಅಕ್ಕಿಯನ್ನು ತೆಗೆದಿಡುವಂತಹ ಪ್ರಯತ್ನವನ್ನು ಮಾಡಿ, ಹಂತವಾಗಿ ದೇವರಿಗೆ ಅದನ್ನು ಸಮರ್ಪಣೆ ಮಾಡಿ ಭಗವಂತನ ನಂಬಿ ಪ್ರಯತ್ನವನ್ನು ಮಾಡಿಕೊಳ್ಳಿ. ಅದರಿಂದ ಬಹಳ ಶುಭವಾಗ್ತದೆ. ಇನ್ನು ಉತ್ತರಾಭಾದ್ರ ನಕ್ಷತ್ರ 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 5ನೇ ತಾರೀಕಿಗೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅಷ್ಟು ಆ ಭಗವಂತನ ನಂಬಿ ಪ್ರಾರ್ಥನೆ ಮಾಡಿ. ನೋಡಿ, 5ನೇ ತಾರೀಕು ಸಂಕಷ್ಟರ ಚತುರ್ಥಿ ಮಹಾಗಣಪತಿ, ನಿನಗೆ ನಾನೆಲ್ಲ ನನ್ನ ಕೈಲಾದ ಮಟ್ಟಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲವೂ ಕೂಡ ನಿನ್ನದೇ, ನನ್ನದೇನೂ ಇಲ್ಲ ಭಗವಂತ. ಇದನ್ನು ನನ್ನದು ಹೇಳುವಂಥದ್ದು ಯಾವುದೂ ಇಲ್ಲ ಭಗವಂತ. ಎಲ್ಲ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನೀನೇ ನಡೆಸಬೇಕು, ನೀನೇ ಕೊಡಬೇಕು ಹೇಳುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಹೋಗಿ. ಇನ್ನು ರೇವತಿ ನಕ್ಷತ್ರದವರು ಇಂಥ ಅವಕಾಶಗಳು ಸಿಗುವಂಥದ್ದು ಬಹಳ ವಿರಳ. ಹಾಗಾಗಿ ನಿಮ್ಮ ಕೈಲಾದ ಮಟ್ಟಿಗೆ ಒಂದು ಹಣವೋ ಅಥವಾ ದ್ರವ್ಯವೋ ಅಥವಾ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಒಂದು ವ್ಯವಸ್ಥೆಯನ್ನು, ಹಸುವಿನ ಒಂದು ಪೂಜೆಗೆ ವ್ಯವಸ್ಥೆ ಮಾಡಿ. 17ನೇ ತಾರೀಕಿನ ಅಧಿಕ ಮಾಸ ಇದೆ. ಯಾಕಂದರೆ ರೇವತಿ ನಕ್ಷತ್ರದವರು ಬಹಳ ಒದ್ದಾಡ್ತಾ ಇದ್ದೀರಿ. ಏನು ಮಾಡಬೇಕಪ್ಪ, ಏನು ಮಾಡೋದು, ನನಗೆ ಅವಕಾಶಗಳಾಗ್ತಾ ಇಲ್ಲ ಅಂಥೇಳಿ ಒದ್ದಾಡ್ತಾ ಇದ್ದೀರಿ ನೀವು, ನಿಜ ಅಲ್ವಾ? ಹಾಗಾಗಿ ಎಲ್ಲ ಕಷ್ಟ ತೊಂದರೆಗಳ ಪರಿಹಾರಕ್ಕೋಸ್ಕರವಾಗಿ ಒಂದು ಹಂತಕ್ಕೆ ದ್ರವ್ಯ ತೆಗೆದಿಡ್ತೀರಾ, ಒಂದು ಹಂತಕ್ಕೆ ದುಡ್ಡನ್ನೇ ತೆಗೆದಿಟ್ಬಿಡಿ. ದಿವಸಕ್ಕೆ 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, ಅದನ್ನು 30 ದಿವಸದವರೆಗೆ ಅಧಿಕ ಮಾಸದಲ್ಲಿ ಒಂದು ಮೊತ್ತದ ಹಣ ಆಗುತ್ತೆ. ಅಷ್ಟು ಅಂತಲ್ಲ, ಶಕ್ತಿ ಅನುಸಾರ ಎಷ್ಟು ಬೇಕಾದ್ರೂ ಇಡಿ. ಯಾಕಂದರೆ ಒಂದು ಹಸುವಿಗೆ ಇವತ್ತಿನ ದಿವಸ ಒಂದು 50 ರೂಪಾಯಿ ಇದ್ದರೆ ಜೀವನ ಮಾಡೋದು ಕಷ್ಟ. ಒಂದು ದಿವಸಕ್ಕೆ ಎಷ್ಟು, ಅದಕ್ಕೆ ಹೊಟ್ಟೆಗೆ ಎಷ್ಟು ಬೇಕಾಗಬಹುದು, ನೋಡ್ಕೊಳ್ಳೋರಿಗೆ ಎಷ್ಟು ಕೊಡಬೇಕಾಗಬಹುದು. ಹಾಗಾಗಿ ಅಂತಹ ಗೋವಿಗೆ ನಾನು ಸಹಾಯ ಮಾಡ್ತೇನೆ ಹೇಳುವಂತಹ ದೃಷ್ಟಿಯಿಂದ ಒಂದು ಅಧಿಕ ಮಾಸದಲ್ಲಿ ಏನಾದರೂ ಒಂದು ಮೊತ್ತದ ಹಣವನ್ನಿಟ್ಟು ಗೋ ಸೇವೆಗೆ ಅದನ್ನು ಉಪಯೋಗಿಸಿ. ಆ ಗೋಮಾತೆಯ ಅನುಗ್ರಹ ಮಂಗಲವಾಗಲಿ. ಅನೇಕ ಕಷ್ಟ ತೊಂದರೆಗಳೆಲ್ಲ ಭಗವಂತನ ಪರಿಹಾರ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.